ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಆ ಹೊತ್ತಿಗೆ ನೋದ ಬಯಸುತ್ತ ನೀನು ಬೆಲೆ ಎಷ್ಟು ಎಂದು ಕೇಳುತ್ತಿಹೇ ಹುಚ್ಚ. ಏನಿಹುದೋ ಎಂತಿಹುದೋ ಸಂಸಾರ ಸಾರ. ಆ ಮೊದಲನೇ ಕಾರ್ಯಕ್ರಮ ಒಂಥರ ವೈಭವದ ಕಾರ್ಯಕ್ರಮ. ಅದು ಇಡೀ ಜಗತ್ತಿನ ಬೇರೆ ಬೇರೆ ದೇಶಗಳ ಕವಿಗಳೆಲ್ಲ ಇದು ಆಯ್ತು. ಎರಡೆರಡು ಮೂರು ಭಾಷೆ ನಡೀತಾ ಇತ್ತು. 4-5 ಕಡೆ ಒಂದು ದೊಡ್ಡ ಹಬ್ಬದ ಥರ ಇತ್ತು. ಇದು ಒಂಥರ ಕುಟುಂಬದ ಸ್ನೇಹಿತರೆಲ್ಲ ಕೂತ್ಕೊಂಡು ಹರಟೆ ಹೊಡೆಯುತ್ತಿರೋ ಆತ್ಮೀಯವಾದ ಕಾರ್ಯಕ್ರಮ. ನಾನು ಏನು ಹೇಳಲಿ ಅಂತ ಯೋಚನೆ ಮಾಡ್ತಾ ಬರ್ತಾ ಇದ್ದೆ. ನಿಜವಾಗಿ ಕಾವ್ಯದ ಬಗ್ಗೆ ಮಾತಾಡೋದಷ್ಟು ಕಷ್ಟವಾದ ಇನ್ನೊಂದಿಲ್ಲ, ಬಹಳನೇ ಕಷ್ಟ. ಹಾಗೇನೆ ಕಾವ್ಯದ ಬಗ್ಗೆ ಮಾತಾಡೋಷ್ಟು ಸುಲಭವಾದ್ದು ಇನ್ನೊಂದಿಲ್ಲ. ಅದ್ರ ಬಗ್ಗೆ ಗಂಟೆ ಮಾತಾಡ್ಬೋದು. ಆದರೆ ಈ ಉದ್ಘಾಟನೆಗೆ ನನ್ನ ಆರ್ಯಕ್ ರಾಜ ಅವರು, ಶಿವಲಿಂಗಪ್ಪ ಅವರು, ರವೀಂದ್ರ ಅವರೆಲ್ಲ ಕರೆದಾಗ ಉದ್ಘಾಟನೆ ಏನ್ ಮಾಡ್ಲಿ ಬಹಳ ಯೋಚನೆ ಮಾಡ್ತಿದ್ದೆ. ಆ ಪದ ಬಂದಿದ್ದು ಬಹಳ ವಿಚಿತ್ರವಾದದ್ದು. ನನ್ನ ಗೆಳೆಯ ಹೇಳೋದು, ಘಟ ಅಂದ್ರೆ ಮಡಕೆ, ಉದ್ಘಾಟನೆ ಅಂದ್ರೆ ಮಡಕೆ ಎತ್ತಾಕೋದು. ನೀವೇನೋ ಮಾಡ್ತಾ ಇದೀರಪ್ಪ, ಮಡಕೆ ಎತ್ತಾಕ್ಬಿಟ್ಟು ಕೆಟ್ಟದೇನು ಆಗದೆ ಇರಲಿ ಅಂತ ಒಳ್ಳೇದು ಹಾಗೆ ಇಷ್ಟಪಟ್ಟರು. ಆದ್ರೆ ಎರಡು ವಿಷಯ ನನ್ ಕಾಡಕ್ ಶುರು ಮಾಡ್ತು. ಅದನ್ನೇ ನೀವು ನನ್ನ ಮಾತು ಅಂತ ಅನ್ಕೊಳ್ಳಿ. ಇನ್ನೂ ಅದಕ್ಕೆ ನಂಗೆ ಶ್ರುತಿ ಸಿಕ್ಕಿಲ್ಲ, ಹೆಂಗೆ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಹೋಗ್ತೀನಿ ಹಿಡಿಯೋದಕ್ಕೆ. ಕನ್ನಡ ತೆಲುಗು ನುಡಿ ಸಾಂಗತ್ಯ ಅಂತ ಹೇಳಿ, ಈ ನುಡಿ ಸಾಂಗತ್ಯ ಅನ್ನೋ ಮಾತು ಬಹಳ ಹಿತವಾಗಿದೆ. ಹಾಗೇನೆ ಅದೇನು ಇರ್ಬೇಕಾತೋ ಅಥವಾ ಇಲ್ಲ ಅನ್ನೋ ವಿಷಯಕ್ಕೂ ಗೊತ್ತಾಗ್ತಿಲ್ಲ. ಯಾಕೆ ಹೇಳಿದೆ ಅಂತಂದ್ರೆ, ನಾನು ಮೊಟ್ಟ ಮೊದಲು ವಿಮಾನದಲ್ಲಿ ಹೋದಾಗ, ಹೋಗಿ ಒಂದು ಸುಮಾರು ವರ್ಷಗಳೇ ಕಳೆದು ಹೋಯ್ತು. ನನ್ನ ತಲೆಯಲ್ಲಿ ಕರ್ನಾಟಕ ಅಂದ್ರೆ ಇಂಥ ಮ್ಯಾಪು, ಇಂಡಿಯಾ ಇಂಥ ಮ್ಯಾಪು ಅಂತಿತ್ತು ಹುಡುಗನ ತಲೆಯಲ್ಲಿ. ಬೆಂಗಳೂರಿಂದ ಹೊರಟ್ರೆ ಮೇಲೆ ಹೋದ್ಮೇಲೆ ಇದು ಯಾವ ಊರು ಅಂತ ಗೊತ್ತಾಗಲ್ಲ, ಯಾವ ದೇಶ ಅಂತ ಗೊತ್ತಾಗಲ್ಲ, ಇದು ಯಾವ ನದಿ ಅಂತ ಗೊತ್ತಾಗಲ್ಲ, ಎಲ್ಲಿ ಕರ್ನಾಟಕ ಮುಗಿತು, ಎಲ್ಲಿ ಆಂಧ್ರ ಬಂತು, ಎಲ್ಲಿ ಮಹಾರಾಷ್ಟ್ರ ಬಂತು, ಎಲ್ಲಿ ಡೆಲ್ಲಿ ಬಂತು, ಏನು ಗೊತ್ತಾಗಲ್ಲ. ಈ ಗೆರೆಗಳೆಲ್ಲ ಮ್ಯಾಪ್ ಎಲ್ಲ ಬೆಳ್ಕೊಂಡಿರೋದ್ರ ಹೊರತು ನಿಜದಲ್ಲಿ ಎಲ್ಲೂ ಇಲ್ವೇ ಇಲ್ವಲ್ಲ. ಕರ್ನಾಟಕ ಅನ್ನೋದು ಒಂದು ಪೊಲಿಟಿಕಲ್ ಐಡೆಂಟಿಟಿಯ ಅಥವಾ ನುಡಿ ಐಡೆಂಟಿಟಿಯ? ನಾವು ಕನ್ನಡ ಮಾತೆ, ತೆಲುಗು ಮಾತೆ, ಭಾರತ ಮಾತೆ ತರ ಕರ್ಕತೀವಿ, ಸರಿ, ಕರೆಯೋಣ ರೂಪಕವಾಗಿ, ಸರಿ. ಆದರೆ ಯಾವುದೇ ಕಾಲದಲ್ಲಿ ಒಂದು ಭಾಷೆ ಒಂದು ಗಡಿಗೆ ಮಿತವಾಗಿ ಇದ್ದದ್ದು ಉಂಟಾ ಅಂತ ಪ್ರಶ್ನೆ ಬರ್ತದೆ. ಹಾಗೆ ವಿಮಾನದಲ್ಲಿ ಹೋಗ್ತಾ ಆಕಾಶದಿಂದ ನೋಡಿದರೆ ಇಂಡಿಯಾದಲ್ಲಿ ಮ್ಯಾಪ್ಗಳ ಗೆರೆಗಳಿಲ್ವೋ, ಹಾಗೆ ನುಡಿಗಳಿಗೆ ಕೂಡ ಯಾವತ್ತೂ ಗಡಿಗೆರೆ ಇರಲೇ ಇಲ್ಲ ಅಂತ. ಅಷ್ಟೇ ಅಲ್ಲ, ನಾವು ಯಾರೂ ಕೂಡ ಇಂಡಿಯಾದಂಥ ದೇಶದಲ್ಲಿ ಯಾರೊಬ್ಬರೂ ಕೂಡ ಒಂದೇ ಭಾಷೆ ಮಾತ್ರ ಗೊತ್ತಿರೋರು ಇಲ್ವೇ ಇಲ್ಲ. ಕನಿಷ್ಠ ಪಕ್ಷ 2 ಭಾಷೆ ಆದ್ರೂ ಗೊತ್ತಿರುತ್ತೆ, 3, 4, 5. ಅವ್ರು ಬಡವರಾದಷ್ಟು ಹೆಚ್ಚು ಭಾಷೆಗಳು ಗೊತ್ತಿರ್ತಾರೆ. ಹೊಟ್ಟೆಪಾಡಿಗೋಸ್ಕರ ಹಲವು ಜನ ಜೊತೆ ವ್ಯವಹಾರ ಮಾಡುತ್ತೆ. ನಾವು ನುಡಿ ಸಾಂಗತ್ಯ ಅನ್ನೋದು ಅವ್ರ ಬದುಕಿನ ಅನಿವಾರ್ಯತೆ ಆಗಿದೆ. ಬಡವರಿಗೆ ಯಾವುದು ಬದುಕಿನ ಅನಿವಾರ್ಯತೆಯೋ ಅದು ಯಾಕೆ ಕಲಿತ ಮೂರ್ಖರ ನಮಗೆ ಅಗತ್ಯ ಅಂತ ಅನಿಸಿಲ್ಲ. ನಮ್ಮ ಭಾಷೆ ನಮ್ದೇ ಸ್ಪೆಷಲ್ಲು, ಇದು ಗಡಿ, ಇದು ಬೇರೆ ಭಾಷೆ, ಇಂಥ ಹುಚ್ಚಾಟಗಳನ್ನ ಯಾಕೆ ಮಾಡ್ತೀವಿ? ಈ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ಕನ್ನಡ ತೆಲುಗು ಎರಡೂ ಇದಾವೆ. ನನಗೆ ಕನ್ನಡ ಅಲ್ಪ ಸ್ವಲ್ಪ ಗೊತ್ತು. ಕನ್ನಡದ ಕಾವ್ಯದ ಬಗ್ಗೆ ಒಂಚೂರು ಮಾತಾಡಬಲ್ಲೆ. ತೆಲುಗು ನಾನು ಓದಿರೋ ಅನುವಾದದಲ್ಲಿ ಮಾತಾಡಿದ್ರೆ ತಕ್ಕ ಮಟ್ಟಿಗೆ ಅರ್ಥ ಆಗುತ್ತೆ. ತೆಲುಗು ಫಿಲಮ್ ಕೂಡ ನೋಡ್ತೀನಿ. ಆದರೆ ತೆಲುಗುನ ಪೂರ್ತಿ ನನ್ನ ಭಾಷೆ ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ಇಲ್ಲ. ಅರ್ಥ ಆಗತ್ತೆ ಇಲ್ಲ ಅಂತ. ಇಂಗ್ಲೀಷು ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ, ಒಂದು 5-6 ಭಾಷೆ ತಕ್ಕ ಮಟ್ಟಿಗೆ ಗೊತ್ತಾಗ್ತವೆ.
ಆದರೆ ನನಗೆ ಬಹಳ ಕಾನ್ಫಿಡೆನ್ಸ್ ಇರೋದು, ಆತ್ಮವಿಶ್ವಾಸ ಇರೋದು, ನಂದೇ ಭಾಷೆ, ನಂದೇ ರಕ್ತ, ನಂದೇ ಮನಸ್ಸು ಅಂತ ಅನ್ಸೋದು ಕನ್ನಡ ಮಾತ್ರ. ಹಂಗಿರುವಾಗ ಬೇರೆ ಭಾಷೆಯ ಕವಿತೆಯನ್ನ ಕುರಿತು ನಾನು ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾಗ ಒಂದ್ಸಗೆ ಭಾಷೆನೇ ನೆರವೇರಿ ಬಂತು. ಈ ಮಾಟ ಅಂತ ಒಂದು ವೆಬ್ ಮ್ಯಾಗಝೈನ್ ಇದೆ, ತೆಲುಗಿನಲ್ಲಿ ಬರುತ್ತೆ. ಅವರು ತೆಲುಗಿನ ಸಮಕಾಲೀನ ಕಾವ್ಯದ ಬಗ್ಗೆ ಎಲ್ಲ ಲೇಖನಗಳು ಬರೀತಾರೆ. ಅದರಲ್ಲಿ ಇಸ್ಮಾಯಿಲ್ ಅಂತ ಒಬ್ಬರು ಕವಿ ಅಥವಾ ಲೇಖಕ, ಅವ್ರು ಗೊತ್ತಿಲ್ಲ ನನಗೆ, ಒಂದು ಲೇಖನ ಬಹಳ ಚೆನ್ನಾಗಿ ಬರ್ತಿತ್ತು. ಅದರಲ್ಲಿ ಕೆಲವು ಮಾತುಗಳನ್ನ ಹೇಳಿದ್ರು. ಅದ್ ನೋಡ್ತಾ ಹೋದಾಗ ಈ ಕನ್ನಡ ತೆಲುಗು ಅಂತ ನಾವು ಸ್ವಾತಂತ್ರ್ಯ ಬಂದ್ಮೇಲೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಐಡೆಂಟಿಟಿ ಮಾಡ್ಕೊಂಡ್ವಿ. ಮುಂಚೆ ಹಂಗೆ ಇರಲೇ ಇಲ್ಲ ಅನ್ಸಕ್ಕೆ ಶುರುವಾಯ್ತು. ಬೆಸ್ಟ್ ಎಕ್ಸಾಂಪಲ್ 13ನೇ ಶತಮಾನದಲ್ಲಿ, ಅದಕ್ಕಿಂತ ಸ್ವಲ್ಪ ಮುಂಚೆ ಇಲ್ಲಿ ಇದ್ದ ಬಸವಣ್ಣ ಇದಲ್ಲಲ್ಲ ಕನ್ನಡದವನು ಅಂತ ನಾವು ಅಂದ್ಕೊಳ್ಳೋದು. ಆ ಬಸವಣ್ಣನ ಕುರಿತು ಮೊದಲು ತೆಲುಗಿನಲ್ಲಿ ಬರೆದವನು ಪಾಲ್ಕುರಿಕೆ ಸೋಮನಾಥ, ತೆಲುಗಿನಲ್ಲಿ ಬರ್ತಾರೆ. ಆಮೇಲೆ ಬಸವಣ್ಣ ಬಗ್ಗೆ ಪುರಾಣ ಇದ್ದಂತ ಕನ್ನಡಕ್ಕೆ ಅನುವಾದ ಮಾಡ್ಕೊಂಡ್ರು. ಅಂದ್ರೆ ಆ ಕಾಲದಲ್ಲಿ ತೆಲುಗು ಕನ್ನಡ ಅಂತ ಇರ್ಲಿಲ್ಲ. ತೆಲುಗು ಭಾಷೆ ಇತ್ತು, ಕನ್ನಡ ಭಾಷೆ, ಬೇರೆ ಭಾಷೆ ಸರಿ. ಆದರೆ ಇದು ನನ್ನ ಚಹರೆ, ಇದು ನಿನ್ನ ಚಹರೆ. ತೆಲುಗಲ್ಲಿ ಮಾತಾಡೋರಿಗೆ ಬಸವಣ್ಣನ ಬಗ್ಗೆ ಗೊತ್ತಲ್ಲ, ತೆಲುಗಲ್ಲಿ ಬರ್ತಾರೆ. ಅಲೆಯಲ್ಲಿ ತೆಲುಗಲ್ಲಿ ಬರೋದಲ್ಲ, ಕನ್ನಡದಲ್ಲಿ ಗೊತ್ತಾಗ್ಬಿಡ ಅಂತ ಕನ್ನಡಕ್ಕೆ ಮಾಡ್ಕೊಂಡು ಅಷ್ಟೇ. ಯಾವಾಗ ನಾವು ನಮ್ಮ ಹುಟ್ಟಿನಿಂದ ನಮ್ಮ ಕೇಳುವಿಕೆ ಇಲ್ಲದೆ, ನಮ್ಮ ಕೋರಿಕೆ ಇಲ್ಲದೆ, ನಮ್ಮ ಅಪೇಕ್ಷೆ ಇಲ್ಲದೆ ನಮಗೆ ಬಂದ ಜಾತಿಯನ್ನ, ಭಾಷೆನ, ಜಾತಿನ, ಮತ್ತೆ ಇಂಡಿಯಾದಲ್ಲಿ ಅವೆಲ್ಲ ಅಪೇಕ್ಷೆ ಪಟ್ಟು ಹುಟ್ಟಿದ್ವ ಅಂತ ನನಗೆ ಗೊತ್ತಿಲ್ಲ. ಈಗಲೂ ಚಾನ್ಸ್ ಸಿಕ್ಕರೆ ಎಲ್ಲ ಆಮೇಲೆ ಇಂಡಿಯಾ ಬಿಟ್ಟು ಬೇರೆ ಕಡೆ ಹೋಗಿ ತಯಾರಾಗಿರೋದನ್ನ ಕಲ್ಪನೆಲ್ಲ ಇದ್ರು. ದೇಶನೂ ನಮ್ದಲ್ಲ, ಕಲ್ಪನೆ. ನಾವು ಕಟ್ಟಿಕೊಂಡ ಕಲ್ಪನೆಗಳನ್ನ ನಮ್ಮ ಚಹರೆಗಳು ಮಾಡಿಕೊಂಡು ಇದಕ್ಕೋಸ್ಕರ ಒದ್ದಾಡ್ತಾ ಇದೀವಲ್ಲ, ಎಂತ ಮೂರ್ಖರು ಅಂತ ಅನಿಸ್ತು. ನಾನು ಅಪ್ಲಿಕೇಶನ್ ಹಾಕೊಂಡು ಹಿಂದೂ ಆಗಿ ಹುಟ್ಟಲಿಲ್ಲ, ಇನ್ಯಾರೋ ಮುಸ್ಲಿಮ್ ಆಗಿ ಹುಟ್ಟಲಿಲ್ಲ, ಮತ್ತೊಂದು ಕ್ರಿಶ್ಚಿಯನ್ ಆಗಿ ಹುಟ್ಟಲಿಲ್ಲ, ಕನ್ನಡದವನ್ನ. ಇದು ನಮ್ಮ ದತ್ತವಾದವು, ಇವೆಲ್ಲ ದತ್ತ ಅಂಶಗಳು. ಆದರೆ ಯಾಕೆ ನಮ್ಮ ಚಹರೆ ಅಂದ್ಕೊಂಡು ಅದನ್ನ ದ್ವೇಷಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಅಂತ ನನ್ನ ಕಾಡೋ ಪ್ರಶ್ನೆ. ಈ ಇಸ್ಮಾಯಿಲ್ ಮಾತು ಹೇಳಿದ್ನಲ್ಲ, ಆ ಲೇಖನ ಓದ್ತಾ ಈ ಮಾತು ಬಂತು ಅಂತ ಯಾಕೆ ಹೇಳ್ತೀವಿ? ತೆಲಂಗಾಣ ಅಂತ ಏನ್ ಕರೀತಾರೆ ಅದು, ಮತ್ತೆ ಆಂಧ್ರ ಯಾಕೆ ಬೇರೆ ಬೇರೆ ಆದ್ರು ಅಂತ ನನ್ನ ತಲೆಯಲ್ಲಿ ನಾವು ಹುಡುಗನಾಗಿದ್ದಾಗಿದ್ದು ಯೋಚನೆ. ಅಂದ್ರೆ ಆ ಎರಡು ಭಾಗ ಆದಾಗಿದ್ದು ಯೋಚನೆ ಇದ್ದೇ ಇತ್ತು. ಇವತ್ತು ಬೆಳಗ್ಗೆ GB ಬಸವರಾಜ್ ಅವ್ರಿಗೆ ಕೇಳಿದೆ, ಯಾಕೆ ಸರ್ ಆಂಧ್ರ ತೆಲಂಗಾಣ ಬೇರೆ ಆಗಿದೆ, ಕಾರಣ ಏನು? ಪೊಲಿಟಿಕಲ್ ರೀಸನ್ಸ್ ಅವರ ಹೇಳ್ಬೋದು. ಅವರೊಂದು ಕಾರಣ ಹೇಳಿದರು. ಆಂಧ್ರದ ಭಾಗದಲ್ಲಿ ಆದಂಥ ಬೆಳವಣಿಗೆ, ಅಲ್ಲಿ ಒಂಥರ ಟ್ರೆಡಿಷನಲ್ ಆದ ಮೈಂಡ್ ಸೆಟ್ಟು, ಅದು ತೆಲಂಗಾಣದ ಭಾಗದಲ್ಲಿ ಇರಲಿಲ್ಲ. ಇಲ್ಲಿ ಒಂಥರ ಜಮೀನ್ದಾರಿಕೆ, ದಬ್ಬಾಳಿಕೆ, ಅಸಮಾನತೆ, ಹಿಂಸೆ, ಕ್ರೌರ್ಯ, ಜಾತಿ ಇವೆಲ್ಲ ಇದ್ದವು. ಸಾಂಸ್ಕೃತಿಕವಾಗಿ ಕೂಡ ಬೇರೆ ಅನ್ನಿಸ್ತು, ಅದಕ್ಕೆ ಬೇರೆ ಆಗಿರಬಹುದು ಅಂತ ಅಂದ. ಯಾವುದಕ್ಕೆ ಬೇರೆ ಆಗ್ತೀವಿ, ಯಾವುದಕ್ಕೆ ಒಂದಾಗ್ತೀವಿ, ಅದು ಕೂಡ ರಾಜಕೀಯನೇ. ಇವತ್ತು ಗೊತ್ತಿಲ್ಲ, ಸರಿಯೋ ತಪ್ಪೋ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ನಿಜ, ಇವತ್ತು ನಾವು ಬಳ್ಳಾರಿ, ರಾಯಚೂರು, ಗುಲ್ಬರ್ಗಾದ ಕೆಲವು ಭಾಗ, ಈ ಆಂಧ್ರದ ತೆಲಂಗಾಣದ ಭಾಗ ಬಂದ್ಕೊಂಡಿರೋ ದೇಶ, ಇವುಗಳು ಭೌಗೋಳಿಕವಾಗಿ ಆಗಲಿ, ಜಮೀನಿನ ಹಂಚಿಕೆ ವಿಚಾರದಲ್ಲಾಗಲಿ, ಜಾತಿಯ ದೌರ್ಜನ್ಯದ ವಿಚಾರದಲ್ಲಾಗಲಿ, ಬಡತನದಲ್ಲಾಗಲಿ, ಬಿಸಿಲಿನಲ್ಲಾಗಲಿ ಬೇರೆ ಬೇರೆ ಅನ್ಸೋದೇ ಇದೆ. ಹಂಗಿದ್ದಾಗ ಇವರು ಮೊಟ್ಟ ಮೊದಲನೇ ಬಾರಿಗೆ ತೆಲಂಗಾಣ ಮತ್ತು ಕನ್ನಡದ ಈ ಪ್ರದೇಶದ ಜನಗಳ ಕವಿಗಳ ಗೋಷ್ಠಿಯನ್ನ ಒಟ್ಟಿಗೆ ಮಾಡ್ತಿರೋದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನೊಂದು ಹೆಜ್ಜೆ ಮುಂದಕ್ಕೂ, ಹತ್ತಿರದಿಂದ ನೋಡಿದರೆ ಎಲ್ಲ ಬೇರೆ ಬೇರೆಯಾಗಿ ಕಾಣುತ್ತೆ, ದೂರದಿಂದ ನೋಡಿದರೆ ಒಟ್ಟಾಗೆ ಕಾಣುತ್ತೆ. ಇದನ್ನು ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಮ್ಯಾಕ್ನೀಸ್ ಅಂತ ಅವನು. ದೂರದಿಂದ ನೋಡಿದರೆ ಜಲಪಾತ ಬಹಳ ಸುಂದರವಾಗಿ ಕಾಣುತ್ತೆ, ಎಷ್ಟು ಎತ್ತರದಿಂದ ಬೀಳ್ತಾ ಇದೆ, ಎಷ್ಟು ಜೋರಾಗಿ ಬೀಳ್ತಾ ಇದೆ, ಹಾಲಿನ ಸಮುದ್ರದಂಗೆ ಕಾಣುತ್ತೆ, ಎಷ್ಟು ಹೊಗೆ ಹೇಳ್ತಾ ಇದೆ, ಎಂಥ ಕಣಿವೆ, ಎಂಥ ಅದ್ಭುತ ಅಂತ ಅನ್ಸುತ್ತೆ. ನೀವು ಹತ್ರ ಹೋದ್ರೆ ಅಯ್ಯೋ ಇದು ಇಷ್ಟೊಂದು ಕೊಳಕಿದೆಯಾ, ಇಷ್ಟೊಂದು ಗಲೀಜಿದೆಯಾ, ಇಷ್ಟೊಂದು ಕಸ ಕಡ್ಡಿ ಎಲ್ಲ ಇದಾವ, ಇಷ್ಟೊಂದು ಸೊಳ್ಳೆ ಕ್ರಿಮಿ ಕೀಟಗಳಿದಾವ,
ಹುಳ ಹುಟ್ಟಗಳಿದಾವ ಅಂತ ಅನ್ಸುತ್ತೆ. ದೂರಕ್ಕೆ ಕಾಣುವ ಪ್ಯಾಟರ್ನ್ ಹತ್ರ ಬಂದಾಗ ಕಾಣಲ್ಲ, ಬೇರೆ ಇನ್ನೇನೋ ಕಾಣಕ್ಕೆ ಶುರು. ಕನ್ನಡದಲ್ಲಿ ಆದ ಪ್ಯಾಟರ್ನ್ನೇ ತೆಲುಗಲ್ಲೂ ಆಯ್ತೇನೋ, ಕನ್ನಡ ತೆಲುಗಲ್ಲಿ ಆದದ್ದೇ ಇಡೀ ಇಂಡಿಯಾದಲ್ಲೂ ಆಯ್ತೇನೋ ಅಂತ ಅನಿಸುತ್ತೆ. ಮುಂಚೆ ಸಂಸ್ಕೃತ ಭೂಯಿಷ್ಠವಾದ ಭಾಷೆ ಇಟ್ಕೊಂಡು ಸಾಹಿತ್ಯ ಬರೀತಾ ಇದ್ದಿದ್ದು ಸಂಸ್ಕೃತ ಭೂಯಿಷ್ಠ. ಆಮೇಲೆ ತಮ್ಮ ತಮ್ಮ ದೇಶ ಭಾಷೆಗೆ ಬರೋದು, ತೆಲುಗಲ್ಲಿ ವ್ಯಾವಹಾರಿಕ ಮಾತಲ್ಲ, ವ್ಯವಹಾರದ ಭಾಷೆ ನಮ್ಮ ಭಾಷೆ ಬಗ್ಗೆ. ಆಮೇಲೆ ಇಲ್ಲ, ನಮ್ಮ ಮನುಷ್ಯನ ಎಕ್ಸ್ಪೀರಿಯನ್ಸ್ ಮುಖ್ಯ, ಆ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅನುಭೂತಿ ಕವಿತೆ ಬರೆಯೋದು, ಅಥವಾ ಬರೀ ರಾಜ ರಾಣಿ ಕತೆ ಹೇಳೋದೇನು, ನನಗೇನಾಯ್ತು ಅಂತ ಹೇಳಬೇಕು ಅಂತ ನನ್ನ ಭಾವನೆ, ನನ್ನ ದುಃಖ, ನನ್ನ ಸಂತೋಷ ಅಂತ ನನ್ನನ್ನೇ ಕಾವ್ಯದ ನಾಯಕನ್ ಮಾಡ್ಕೊಳ್ಳೋದು. ಆಮೇಲೆ ಅಲ್ಲ ಕಣ್ರಯ್ಯ, ನೀವೆಲ್ಲ ಸರಿ ಹೊಟ್ಟೆ ತುಂಬಿದವರು, ಕೆಲಸ ಇರೋದು, ಸಂಬಳ ಬರೋದು, ನೀವು ಅನುಭೂತಿನ ಕೂತ್ಕೋಬಹುದು, ಹೊಟ್ಟೆಗೆ ಇಲ್ಲಿರೋದು ಮುಟ್ಟಿಸ್ಕೊಳ್ದಿರೋ ನಾವೇನ್ ಮಾಡೋಣ, ನಿಮ್ ಕಾವ್ಯ ತರ ನಾನೇನ್ ಮಾಡೋಣ ಅಂತ. ಆಮೇಲೆ ಏನ್ ನಿಮ್ಮ ರಾಜಧಾನಿ ಮಾತ್ರ ಚೆನ್ನಾಗಿರ್ಬೇಕಾ, ನಮ್ಮ ಊರುಗಳ ಕತೆ ಏನು ಅಂತ ಪ್ರಶ್ನೆ ಬಂದಾಗ ಪ್ರಾದೇಶಿಕತೆ ಮುಖ್ಯ ಆಗ್ತಾ ಹೋಗ್ಬೋದು. ತೆಲುಗಲ್ಲಿ ಮಾಂಡಲಿಕಂ ಅಂತ ಕರೀತಾರೆ. ಒಂದೊಂದು ಪ್ರದೇಶದ ವೈಶಿಷ್ಟ್ಯ ಗುರುತಿಸ್ಬೇಕು. ಆ ಪ್ರಾದೇಶಿಕ ವೈಶಿಷ್ಟ್ಯ ಗುರುತಿಸಕ್ ಹೊರಟಾಗ ಅಲ್ಲಿನ ಜನ ಸಮುದಾಯ ಅಂತದ್ದು, ಇಲ್ಲಿ ಹಿಂದುಳಿದವರು ಜಾಸ್ತಿ ಇದ್ದಾರೆ, ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಕ್ರಿಶ್ಚಿಯನ್ರು ಜಾಸ್ತಿ ಇದ್ದಾರೆ, ಮಾದಿಗರು ಜಾಸ್ತಿ ಇದ್ದಾರೆ, ಮಲೆಯರು ಜಾಸ್ತಿ ಇದ್ದಾರೆ, ಅವ್ರವ್ರ ಚಹರೆ ಏನು. ಕ್ರಮೇಣ ನಮ್ಮ ಇಡೀ ದೇಶದಲ್ಲಿ ಒಬ್ಬೊಬ್ಬರ ಚಹರೆಯೇ ಮುಖ್ಯವಾದ ಸ್ಥಿತಿ ಬಂದ್ಬಿಡ್ತಾ ಅನ್ಸಕ್ ಶುರು. ಇವತ್ತು ಹಾಗೆ ಶುದ್ಧವಾದ ಕಾವ್ಯ, ಶುದ್ಧವಾದ ಸಾಹಿತ್ಯ ಜಗತ್ತು ಸಾಧ್ಯವೇ ಇಲ್ಲ. ಯಾರು ಬರೆದ್ರು, ಯಾವ ಹಿನ್ನೆಲೆಯಿಂದ ಬಂದು ಬರೆದ್ರು, ಯಾಕೆ ಬರೆದ್ರು ಅನ್ನೋ ಥರದ ಪ್ರಶ್ನೆಗಳು ಮುನ್ನೆಲೆ ಬಂದಿರೋದು ನೋಡ್ತಾರೆ. ಹೀಗಿರುವಾಗ ಕಾವ್ಯದ ಬಗ್ಗೆ ಒಂದು ಆದರ್ಶದ ಚಿತ್ರ ಇಟ್ಕೊಂಡು ಹೆಂಗ್ ಮಾತಾಡ್ಲಿ ಅನ್ನೋದು ಕೂಡ ಕಷ್ಟ. ಕನ್ನಡದ ಹಾಗೆ ತೆಲುಗಲ್ಲಿ ಕೂಡ ಇತ್ತೀಚಿನ ಕೆಲವು ದಶಕಗಳಲ್ಲಿ ದಲಿತ ಸಾಹಿತ್ಯ ಮುಖ್ಯ ಆಗಿದೆ, ಸ್ತ್ರೀವಾದ ಮುಖ್ಯ ಆಗಿದೆ, ತಮ್ಮ ತಮ್ಮ ಪ್ರಾದೇಶಿಕ ನಿಲುವುಗಳನ್ನ ಹೇಳೋದು ಮುಖ್ಯ ಆಗಿದೆ. ನನ್ನ ಸ್ಟೂಡೆಂಟ್ ಹೇಳ್ತಾ ಇದ್ದರು, ಸರ್ ಕರ್ನಾಟಕದಲ್ಲಿ ಮಾತಾಡೋ ಹೆಚ್ಚು ಕಡಿಮೆ ಮಂಗಳೂರು ಕನ್ನಡ, ಹುಬ್ಬಳ್ಳಿ ಕನ್ನಡ, ಧಾರವಾಡ ಕನ್ನಡ ಅಂತ ಹೇಳ್ತಾರೆ. ಆದರೆ ತೆಲುಗಿನ ಕವಿಗಳು ನಾನು ಗುಂಟೂರಿನವನು, ನಾನು ತೆಲಂಗಾಣದವನು, ನಾನು ತಮ್ಮ ಊರ ಹೆಸರು ಹೇಳಕ್ಕಂದ್ರೆ ಹೇಳದೇ ಇಲ್ಲ. ಅವರು ತಮ್ಮ ಪ್ರದೇಶಕ್ಕೆ ಅಷ್ಟೊಂದು ನಿಷ್ಠೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅವ್ರು ಹೇಳಿದ ಮಾತು ನನಗೆ. ಅಂದ್ರೆ ಇದು ನಾನು ಹೇಳಬೇಕು ಅಂತ ಹೊರಟಿದ ಪ್ರಶ್ನೆ ಅದಕ್ಕೆ ಬರ್ತಾ ಇದ್ದೀನಿ. ನಮಗೆ ಕಾವ್ಯ ಅನ್ನೋದು ಯಾತಕ್ ಬೇಕು? ನಮ್ಮತನವನ್ನು ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೋ ಅಥವಾ ನಮ್ಮತನವನ್ನು ಮೀರಿ ಎಲ್ಲರ ಜೊತೆ ಒಂದಾಗಬೇಕು ಅನ್ನೋ ಪ್ರಶ್ನೆ ಕಾಣಕ್ಕೆ ಶುರು. ಇವತ್ತು ನಾವು ಕಾಣ್ತಿರೋ ಪೊಲಿಟಿಕಲ್ ಸಿಚುವೇಶನ್ ಏನು ಅಂದ್ರೆ, ಪ್ರತಿಯೊಬ್ಬರು ಯುನೀಕ್, ನಮ್ಮ ಜಾತಿ, ನಮ್ಮ ಅನುಭವ, ನಮ್ಮ ಪ್ರದೇಶ, ನಮ್ಮ ಆರ್ಥಿಕ ಸ್ಥಿತಿಗತಿ, ಇದಕ್ಕೆ ಅನುಗುಣವಾಗಿ ಹೀಗಲ್ಲದೆ ಬೇರೆ ತರ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಬರೆಯೋದು ಒಂದು. ಎರಡನೇದು, ಹಾಗಿದ್ರೆ ಇಂಥ ಕಾವ್ಯವನ್ನು ಯಾರು ಓದಬೇಕು? ಅದೇ ಹಿನ್ನೆಲೆಯಿಂದ ಬಂದವರು ಮಾತ್ರನ? ಕಷ್ಟ ಆಗುತ್ತೆ. ಇದು ಒಂಥರ ಇನ್ಹ್ಯೂಮನ್ ಕೂಡ ಆಗ್ಬಿಡ್ತು. ನಾನು ದಲಿತರು ಬರೆದ ಕಾವ್ಯನೂ ಓದ್ತೀನಿ, ಬ್ರಾಹ್ಮಣರು ಬರೆದಿದ್ದು ಓದ್ತೀನಿ, ಇಂಗ್ಲಿಷ್ನು ಬರ್ತಿದ್ದು ಓದ್ತೀನಿ, ಫ್ರೆಂಚನ್ನು ಬರ್ತಿದ್ದು ಓದ್ತೀನಿ. ನನಗೆ ಅದರಲ್ಲಿ ಹ್ಯೂಮನ್ ಆಗಿ ಏನೋ ಸಿಗುತ್ತಲ್ಲ, ಅದು ಮುಖ್ಯ ಆಗುತ್ತೆ. ತೀರಾ ವ್ಯಕ್ತಿ ವಿಶಿಷ್ಟ ಅಂತ ಆಗ್ತಾ ಹೋಗ್ಬಿಟ್ರೆ ಅದಕ್ಕೆ ಬೆಲೆ ಇಲ್ವೇನೋ ಅಂತ ಕೂಡ ಅನ್ಸುತ್ತೆ. ಇಲ್ಲೇ ಒಂದು ತಮಾಷೆಯ ಮಾತು ಹೇಳ್ಬೇಕು. ಒಬ್ಬ ಕವಿ, ನನ್ನ ಪರಿಚಯದ ವಿದ್ಯಾರ್ಥಿ ಹೇಳ್ಕೊಡ್ತಿದ್ರು, ಕವಿಗಳನ್ನ ಇಂಥ ಒಂದು ಸಮ್ಮೇಳನಕ್ಕೆ ಬರುವಾಗ ನಾನು ಮಾಡರೇಟ್ ಮಾಡಬೇಕು, ನಿಮ್ಮ ಪದ್ಯ ಕಳಿಸ್ಕೊಡಿ ಅಂತಂದ್ರೆ ತುಂಬಾ ಜನ ಹಿಂಜರಿದ್ರು. ಯಾಕೆ ಹಿಂಜರಿದ್ರು ಅಂದ್ರೆ, ಅದು ನಾವು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ಅಂತ ಹೆದರಿಕೆ ಸರ್ ಅವರಿಗೆ. ಒಂಥರ ಆಶ್ಚರ್ಯ ಆಯ್ತು. ಕವಿತೆಯನ್ನ ಕದಿಯುವಂತವ್ರು ಇದಾರ? ಓದೋರಿಲ್ಲ ಅಂತ ಕವಿಗಳು ಓಡಾಡ್ತಾರೆ. ಓದ್ಬಿಟ್ಟು ಕದಿಯೋರಿದ್ರೆ ಅವ್ರಿಗೆ ಖಂಡಿತ ಒಂದು ಬಹುಮಾನ ಕೊಡ್ತಾರೆ.
ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಆಸಕ್ತಿ ಇದ್ದಿದ್ದೇನು ಅಂದರೆ, ನಾನು ಬರೆಯಕ್ಕೆ ಶುರು ಮಾಡಿದಾಗ ಆಸೆ ಇತ್ತು, ನನ್ನ ಪದ್ಯನ ಎಲ್ಲರೂ ಓದಬೇಕು, ಎಲ್ಲರೂ ಮೆಚ್ಕೋಬೇಕು. ಎಲ್ಲರೂ ಮೆಚ್ಕೋಬೇಕು ಅಂದ್ರೆ ಏನರ್ಥ? ಆ ಪದ್ಯ ಜೊತೆ ನನ್ನ ಹೆಸರು ಇರಬೇಕು, ನಂದು ಅಂತ ಎಸ್ಟಾಬ್ಲಿಷ್ ಆಗ್ತದೆ. ಆದರೆ ತಮಾಷೆ ನೋಡಿ, ಯಾವುದು ಜನರೆಲ್ಲರಿಗೂ ಸೇರಿ ಹೋಗುತ್ತೋ ಅದು ಯಾರು ಬರೆದದ್ದು ಗೊತ್ತಿರೋದೇ ಇಲ್ಲ. ಅನಾಮಧೇಯವಾದದ್ದು ಮಾತ್ರ ಎಲ್ಲರಿಗೂ ಸಲ್ಲೋದು. ನೊಬೆಲ್ ಪ್ರೈಸ್ 1,00,000 ಜನ ಕೊಟ್ಟಿರ್ಬೋದು, ಆದರೆ ಬೆಂಕಿನ ಕಂಡಿಡಿದವ್ರಿಗೆ ಯಾರು ಕೊಟ್ಟರು? ಗಾಲಿನ ಕಂಡಿಡಿದವ್ರಿಗೆ ಯಾರು ಕೊಟ್ಟರು? ಅನಾಮಧೇಯರ ಕೊಡಿದ್ರು. ಇಡೀ ಜನ ಅವ್ರು ನೆನೆಸ್ಕೊಳ್ತಿದ್ದು ಕೃತಜ್ಞರಾಗಿ ಬದುಕ್ತಾ ಇದ್ದಾರೆ. ಬೇಂದ್ರೆ ಬರೆದ ಹಾಡನ್ನ, ನರಸಿಂಹಸ್ವಾಮಿ ಬರೆದ ಹಾಡನ್ನ ಅವರೆದುರಿಗೆ ಹಾಡಿ ಭಿಕ್ಷೆ ಕೇಳೋದಿದ್ದಾರೆ. ಇಬ್ಬರು ರೆಕಾರ್ಡ್ ಮಾಡ್ತಾರೆ. ನನ್ನ ಹಾಡನ್ನು ಹೇಳಿ ನನ್ನ ತಲೆ ಭಿಕ್ಷೆ ಕೇಳಲಿಕ್ಕೆ ಸಂತೋಷ ಆಯಿತು ಅಂದರೆ, ನಾನು ಬರೆದದ್ದು ನನ್ನದು ಮಾತ್ರ ಆಗಿ ಉಳಿದೆ, ಎಲ್ಲರಿಗೂ ಆಯ್ತಲ್ಲ, ಅವಾಗ ನಾನು ಕವಿಯಾಗಿ ಗೆದ್ದೆ. ಕವಿಯಾಗಿ ಗೆದ್ದೆ ಅಂದರೆ ನಾನು ಅನಾಮಧೇಯ ಆಗ್ಬೇಕು. ಅನಾಮಧೇಯ ಆಗಬೇಕು ಅಂದರೆ ಯಾರು ಬೇಕಾದ್ರೂ ಬಳಸ್ಕೊಳ್ರೆ ಅಂತ ಪದ್ಯಗಳನ್ನ ಕೊಟ್ಟಿರ್ಬೇಕು. ಅಲ್ಲೇ ಎಡುತ್ತೀವಿ ನಾವು. ಎರಡು ಅಸಾಧ್ಯವಾದ ಆಸೆಗಳನ್ನ ಇಟ್ಕೊಂಡು ಪದ್ಯ ಬರೆಯೋಕ್ಕಾಗುತ್ತೆ. ಇನ್ನೊಂದು ಮಾತು ನನಗೆ ಹುಡುಗನಾಗಿದ್ದರಿಂದ ನಮ್ಗೆ ಕಾಡ್ತಾ ಇರೋದು, ಏನ್ ಬರೀಬೇಕು ಅಂತ ನಿಮ್ಮ ಅನುಭವ ಇಟ್ಕೊಂಡು ಬರೀರಿ ಅಂತ ಬಹಳ ಜನ ಉಪದೇಶ ಕೊಡ್ತಾರೆ. ಅದು ನಾನು ಕೊಡಲ್ಲ. ನಿಮ್ಮ ಅನುಭವ ಇಟ್ಕೊಂಡು ಬರೀಬೇಡಿ ಅಂತ ಹೇಳೋದು. ನಿಮ್ಮ ಅನುಭವ ಇಟ್ಕೊಂಡು ಬರೆದ್ರೆ ಒಂದು 4 ಪದ್ಯ ಬರೀಬಹುದು ಅಷ್ಟೇ. ಅದು ಹೆಚ್ಚು ಒಂದು 10 ಪದ್ಯ ಬರೀಬಹುದು. ಬೇರೆಯವರ ಅನುಭವ ನಿಮ್ಮದನ್ನೇ ಮಾಡ್ಕೊಂಡು ಬರೀರಿ ಅಂತ ಹೇಳಿ. ಅಥವಾ ಪದ್ಯ ಬರೆಯೋದಾದ್ರೆ ಬರೀ ಅನುಭವ ಇಟ್ಕೊಂಡು ಬರೀಬೇಡಿ, ಕಂಡಿದ್ದೆಲ್ಲನೂ ಪದ್ಯ ಆಗಿ ಹಂಗೆ ಹಂಗೆ ಬರೀ ಟ್ರೈ ಮಾಡಿ. ಅದನ್ನ ಬಹಳ ಚೆನ್ನಾಗಿ ಹೇಳೋ ಮಾತು ಒಬ್ಬ ಐರ್ಲೆಂಡಿನ ಕವಿ ಹೇಳ್ತಾರೆ. ಒಂದು 3 ಜನ ಹೆಣ್ಮಕ್ಳು ಎಲ್ಲ ಒಂದು ಫ್ರೆಂಡ್ಸೇನೆ ಮನೇಲಿ ಮಾತಾಡ್ತಾ ಇದ್ದಾರಂತೆ. ಅಡುಗೆ ಮಾಡೋದು ಎಷ್ಟು ಕಷ್ಟ, ಪಾತ್ರೆ ತೊಳೆಯೋದು ಎಷ್ಟು ಕಷ್ಟ, ನೆಲ ಒರೆಸೋದು ಎಷ್ಟು ಕಷ್ಟ, ಮೈಯೆಲ್ಲ ಸುಸ್ತಾಗುತ್ತೆ, ಜನಿವಾಗುತ್ತೆ, ನೀನೇನು ಮಹಾಪದ್ಯ ಬರ್ಕೊಂಡು ಓಡಾಡ್ತೀಯ ಅಂತ ಅವ್ರನ್ನ ನೆರೆಗಿಸ್ತಾ ಇರ್ತಾರೆ. ಆಗ ಕವಿ ಹೆಸರು ಕೊನೆಗೆ ಹೇಳ್ತೀನಿ. ಅವನು ಹೇಳ್ತಾನೆ, ನನ್ನ ಮೈ ಮೂಳೆ ಮುರಿಯೋವರೆಗೂ ಅಡುಗೆ ಮೇಲೆ ಮುಡ್ಸಕ್ಕೆ ನಾನು ತಯಾರು, ಕೈ ಸೌದು ಹೋಗೋವರೆಗೆ ಪಾತ್ರೆ ತೊಳೆಯೋಕ್ಕೂ ತಯಾರು, ದಿನ ಅಡುಗೆ ಬೇಯಿಸಿ ಹಾಕೋಕ್ಕೂ ತಯಾರು. ಆದರೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೋರ್ತಾ, ಮತ್ತು ಬಳ್ಳಾರಿಯಲ್ಲಿ ನಾವು ಸಾಹಿತ್ಯ ಪರಿಷತ್ತಿನದಾಗಿರ್ಬೋದು, ಅರಿವು ಸಂಸ್ಥೆಯಿಂದ, ಸಂಗಮ ಟ್ರಸ್ಟಿಂದ, ಯಾವುದೇ ಸಂಸ್ಥೆಯಿಂದ ನಾವು ನಡೆಸುವ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬಾಗಿ ನಮ್ಮೊಂದಿಗೆ ನಿಂತದ್ದು ನಮ್ಮ ಪತ್ರಿಕಾ ಮತ್ತು ಎಲ್ಲ ದೃಶ್ಯ ಮಾಧ್ಯಮದ ಹಿರಿಯರು ನಮ್ಮೊಟ್ಟಿಗಿದ್ದಾರೆ. ಯಾಕೆಂದ್ರೆ ಒಂದು ಲಿಟರರಿ ಸೆನ್ಸಿಬಿಲಿಟಿ ಇರ್ತಕ್ಕಂಥ ಅನೇಕ ಬರಹಗಾರರು ಅವರೇ ಆಗಿರೋದ್ರಿಂದ ಮತ್ತು ಪತ್ರಕರ್ತರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಕನ್ನಡಪ್ರಭದ ಮಂಜುನಾಥ್ ಸರ್ ಅವರು, ಮತ್ತೆ ನಮ್ಮ ಮಾರುತಿ ಸರ್ ಅವರು, ಗೆನ್ನೂರು ಸರ್ ಅವರು, ಪುರುಷೋತ್ತಮ ಮಂಜಾಳ ಅವರು ಮತ್ತು ಎಲ್ಲ ನಮ್ಮ ಹಿರಿಯರು ಪತ್ರಕರ್ತರು ಮತ್ತು ಅನೇಕ ದೃಶ್ಯ ಮಾಧ್ಯಮದ ಗೆಳೆಯರು ಕೂಡ ನಮ್ಮೊಟ್ಟಿಗೆ ಇವತ್ತಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಅವರಿಗೂ ಕೂಡ ನಾವು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆತ್ಮೀಯರೇ, ಒಂದೇ 2 ಮಾತುಗಳನ್ನು ಆಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾವು ಪ್ರತಿ ವರ್ಷ ಪ್ರಶಸ್ತಿ ಪ್ರದಾನವನ್ನ ಕೊಡ್ತೇವೆ. 25,000 ರೂಪಾಯಿ ಅಂತ ಒಂದು ಫಲಕವನ್ನ ಕೊಡ್ತೇವೆ. ಅದು ತುಂಬಾ ದೊಡ್ಡ ವಿಶೇಷವೇನಲ್ಲ. ಈಗ ನಮ್ಮ ಹಿರಿಯರಿಗೆ ಗೊತ್ತಿದೆ, ಎಷ್ಟು ಜನ ಲೇಖಕರಿದೀವೋ ಅದಕ್ಕಿಂತ ಜಾಸ್ತಿ ಪ್ರಶಸ್ತಿಗಳು ನಮ್ಮಲ್ಲಿದ್ದಾವೆ. ಸೊ ಹಾಗಾಗಿ ಕೂಡ ಸಂಗಮ್ ಕೊಡುವ ಪ್ರಶಸ್ತಿಗೆ ಯಾಕೆ ನಾವು ಮಹತ್ವ ಕೊಡಬೇಕು ಅನ್ನೋದು ಮುಖ್ಯ. ಯಾಕೆ ಅಂತಂದ್ರೆ ನಾವು ಈ ಪ್ರಶಸ್ತಿಯನ್ನ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಒಂದು ಕೆಲಸವನ್ನ ನಾವು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅಂದ್ರೆ ಪ್ರಶಸ್ತಿ ಅನ್ನೋದು ಕೇವಲ ಯಾರಿಗೂ ಒಬ್ಬರಿಗೆ ನಾವು ಮೆರೆಸುವ ಕ್ರಿಯೆ ಆಗಬಾರ್ದು, ಚಟುವಟಿಕೆ ಆಗಬಾರ್ದು ಅಂತ ಹೇಳಿ ಒಟ್ಟು ಒಂದು ಯುವ ಸಮುದಾಯದ ಲೇಖಕರನ್ನೆಲ್ಲ ಒಗ್ಗೂಡಿಸಿ 2 ವಿಚಾರ ಏನು ದಾರಿಗಳನ್ನ ಸೇರಿಸುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷದಿಂದ ನಾವು ದ್ರಾವಿಡ ಬಳಗ ಸರಣಿ ಅಂತ ಹೇಳಿ ನಮ್ಮ ದಕ್ಷಿಣ ಭಾರತದ ಏನು ವಿಶೇಷ 5 ದ್ರಾವಿಡ ಭಾಷೆಗಳಿದಾವಲ್ಲ ಅವುಗಳ ಸರಣಿಯನ್ನ ನಾವು ಆರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಕನ್ನಡದ ಭಾಷೆ ಒಟ್ಟಿಗೆ ತೆಲುಗು, ತಮಿಳು, ಮಲಯಾಳಂ ಮತ್ತು ತುಳು ಈ ಭಾಷೆಗಳಲ್ಲಿ ಇರ್ತಕ್ಕಂಥ ಸಹಸಂಬಂಧ, ವೈರುಧ್ಯ ಮತ್ತು ಸಾಹಿತ್ಯಿಕ ಒಂದೇನು ಹುಡುಕೊಳ್ಳಲಿಕ್ಕೆ ಏನಿದೆ ಅದನ್ನು ಚರ್ಚೆ ಮಾಡಬೇಕಾದಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮೊದಲಿಗೆ ನಮ್ಮ ಹತ್ತಿರದ ಭಾಷೆ ಕನ್ನಡದೊಂದಿಗೆ ಸದಾ ಜೊತೆಗಿರುವಂತ ಭಾಷೆ ಎಲ್ಲ ನಮ್ಮ ತೆಲುಗು ಗೆಳೆಯರಿದ್ದಾರೆ,
ಹಾಗಾಗಿ ತೆಲುಗು ಭಾಷೆಯೊಂದಿಗೆ ಈ ದಿನ ನಾವು 2 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನ ನಿಮ್ಮೊಂದಿಗೆ ನಡೆಸಲಿದ್ದೇವೆ. ವಿಶೇಷವಾಗಿ ಒಂದು 9 ಗೋಷ್ಠಿಗಳ ಮೂಲಕ ನಾವು ಈ ಕಾರ್ಯಕ್ರಮವನ್ನು ನಮಗೆ ಮುಡಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮತ್ತು ವಿಶೇಷ ಅಂತಂದ್ರೆ ನಾವು ಆಸಕ್ತರನ್ನ ನಾವು ಕರೆಸ್ಬೇಕು ಅಂತೇಳಿ, ಅಂದ್ರೆ ಕೇಳುಗರಾಗಿ ಕರೆಸ್ಬೇಕಂತೇಳಿ 50 ಜನನ ಕರೆಸ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿದಾಗ 103 ಜನ ಗೂಗಲ್ ಫಾರ್ಮ್ ಫಿಲ್ ಮಾಡಿ ಅನೇಕರಿಗೆ ಬಂದಿದ್ದೀವಿ, ಸಂಶೋಧನಾರ್ಥಿಗಳು ಮತ್ತು ಲೇಖಕರು. ಅದು ನಮಗೆ ಬಹಳ ದೊಡ್ಡದು. ಯಾಕೆಂದ್ರೆ ಇಡೀ ಈ ಸಾಹಿತ್ಯ ಏನು ಸಮೃದ್ಧಿಯನ್ನ ಮುಂದಿನ ತಲೆಮಾರಿಗೆ ದಾಟಿಸೋದಿದೆಯಲ್ಲ, ಬಹಳ ಮುಖ್ಯವಾದ ಕೆಲಸ ಅಂತೇಳಿ ನಮ್ಮ ಸಂಗಮ ಹಿರಿಯರೆಲ್ಲ ತೀರ್ಮಾನಿಸಿ ಅದನ್ನ ನಾವು ಕರೆ ಕೊಟ್ಟಾಗ ಬಹಳ ಜನ ಗೆಳೆಯರು ಬಂದಿದ್ದೀರಿ. ನಿಮಗೆ ಬಹಳ ದೊಡ್ಡ ವಿಶೇಷವಾದಂತ ನಾನು ಧನ್ಯವಾದಗಳನ್ನ ಮತ್ತು ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿರುವಂತ ನಮ್ಮೆಲ್ಲ ಸಂಗಮ ಟ್ರಸ್ಟ್ ಪದಾಧಿಕಾರಿಗಳಿಗೆ, ಉಪಾಧ್ಯಕ್ಷರುಗಳಿಗೆ ಮತ್ತು ಗೆಳೆಯರಿಗೆ ಮತ್ತು ಈ ದಿನ ನಮ್ಮ ಸಂಗಮ ಟ್ರಸ್ಟ್ ಅಧ್ಯಕ್ಷರು ಡಾಕ್ಟರ್ ವೈಸಿ ಯೋಗಾನಂದ ರೆಡ್ಡಿ ಅವರು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.